ಉಭಯ ಕಲಾಪದಲ್ಲೂ ಗದ್ದಲ ಕೋಲಾಹಲ ಕಂಟಿನ್ಯೂ ಆಗ್ತಾನೆ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭೆ ಕಲಾಪ ಈಗ ಮತ್ತೆ ಆರಂಭ ಆಗುತ್ತೆ. ಲೋಕಸಭೆ ಕಲಾಪವನ್ನ ಸಂಜೆ 5 ಗಂಟೆಯ ತನಕ ಮುಂದೂಡಲಾಗಿದೆ. ಉಭಯ ಕಲಾಪದಲ್ಲೂ ಕೂಡ ಈ ರೀತಿಯ ಗಲಾಟೆ ಗದ್ದಲಗಳು ಇರೋದ್ರಿಂದಾಗಿ ಅದನ್ನು ಕೂಡ ನಿಲ್ಲಿಸಿದ್ರು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಅದು ಪುನರಾರಂಭ ಆಗುತ್ತೆ. ಇನ್ನು ಲೋಕಸಭೆ ಕಲಾಪ ಸಂಜೆ 5 ಗಂಟೆಗೆ ಮುಂದೂಡಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ 5 ಗಂಟೆ ಆದ ನಂತರ ಅದನ್ನು ಕೂಡ ಆರಂಭ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭೆ ಕಲಾಪ ಆರಂಭ ಆಗುತ್ತೆ. 3 ಗಂಟೆಯ ತನಕ ಅದನ್ನು ಮುಂದಕ್ಕೆ ಹಾಕಲಾಗಿತ್ತು ರಾಜ್ಯಸಭೆ ಕಲಾಪವನ್ನು. ಸೊ ಹಂಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಲಾಪ ಆರಂಭ ಆಗುತ್ತೆ. ಇನ್ನು ಲೋಕಸಭೆ ಅಂತ ಬಂದಾಗ ಲೋಕಸಭೆ ಕಲಾಪದಲ್ಲೂ ಕೂಡ ಗಲಾಟೆ ಗದ್ದಲ ಕಂಟಿನ್ಯೂ ಆಯಿತು. ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಸೊ ಹಂಗಾಗಿ 5 ಗಂಟೆಯ ತನಕ ಅದನ್ನು ಮುಂದಕ್ಕೆ ಹಾಕಿದ್ರು. ಈಗ 5 ಗಂಟೆ ಆದ ನಂತರ ಮತ್ತೆ ಕಲಾಪ ಆರಂಭ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇವತ್ತಿಗೆ 6ನೇ ದಿನ, ಆದರೆ ಚರ್ಚೆ ಆಗಬೇಕಾಗಿರುವಂಥ ಅಂಶಗಳಂತೂ ಯಾವುದೇ ರೀತಿಯಾಗಿ ಚರ್ಚೆ ಆಗ್ತಾ ಇಲ್ಲ. ಸೊ ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ನೀವು ವಿಪಕ್ಷದವರು ಚರ್ಚೆ ಮಾಡೋದಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ ಅಂತ ಹೇಳಿದಾಗ ಅವರಿಗೆ ಅದು ಸಮಸ್ಯೆನೇ ಇಲ್ಲ. ಸೊ ಹಂಗಾಗಿ ವಿಪಕ್ಷದವರು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು, ನಿಮ್ಮ ನಿಲುವು ಏನು, ನಿಮ್ಮ ಪ್ರಶ್ನೆಗಳೇ ಏನೇ ಇದ್ರೂ ಕೂಡ ಅದರ ಪ್ರಶ್ನೆ ಕೇಳಬೇಕು, ಅದ್ರ ಕಡೆಯಿಂದ ಸರ್ಕಾರದ ಕಡೆಯಿಂದ ಉತ್ತರವನ್ನು ಪಡಿಬೇಕಾಗುತ್ತೆ. ಆ ಕೆಲಸ ಇಲ್ಲಿ ಆಗ್ತಾ ಇಲ್ಲ. प्लीज मैं अनुरोध करता हूं अपनी अपनी जगह बैठे, बिल पर चर्चा करने दें. बिल प्लीज अपनी अपनी जगह बैठे, बिल पर हम सब चर्चा आगे बढ़ाएं. प्लीज मुझे प्लीज आप सब सीट ले. ऑनरेबल त्रिची शिवाजी, प्लीज टेक योर सीट. लेट अस स्टार्ट डिस्कसिंग. प्लीज टेक योर सीट. आई विल कॉल. So, please take your seats. I now call upon the members whose names have been received for participation in the discussion. Please अपनी सीट पर बैठे, डिस्कशन होने दें. The House will meet at 5:15 p.m. ನೋಡಿ, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಈ ರೀತಿಯಾಗಿ ಗಲಾಟೆ ಗದ್ದಲ ಆದರೆ ಚರ್ಚೆ ಆಗಬೇಕಾಗಿರುವಂಥ ವಿಷಯಗಳಂತೂ ಚರ್ಚೆ ಆಗೋದಿಲ್ಲ. ಅಂದರೆ ವಿಪಕ್ಷದವರಿಗೆ ಕ್ವಶನೇ ಇಲ್ವಾ, ಅಥವಾ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಇವರಿಗೆ ಅಸ್ತ್ರನೇ ಇಲ್ವಾ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸರಿ ಹಿಂಗೆ ಮಾಡಿದ್ರೆ. ಇವತ್ತಿಗೆ 6ನೇ ದಿನ ಆದರೂ ಕೂಡ ಯಾವ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಆಗಬೇಕು ಅದು ಚರ್ಚೆ ಆಗೋದಕ್ಕೆ ಅವಕಾಶನೇ ಇಲ್ಲ ಅಲ್ಲಿ. ಸೊ ಹಿಂಗಾದರೆ ಹೆಂಗೆ? ಇದೇ ರೀತಿಯಾಗಿ ಗಲಾಟೆ ಗದ್ದಲದಲ್ಲಿ ಇದು ಮುಕ್ತಾಯ ಆಗಿಬಿಟ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಸಿಗುತ್ತೆ? ಅದೆಲ್ಲವನ್ನ ವಿಪಕ್ಷದವರು ಅರ್ಥ ಮಾಡ್ಕೊಳ್ಬೇಕು. ಆರಂಭ ಆಗಿತ್ತು, ಆರಂಭ ಆಗ್ತಾ ಇದ್ದಂಗೆ ಮತ್ತೆ ಗಲಾಟೆ ಗದ್ದಲ ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಮತ್ತೆ ಸ್ಟಾರ್ಟ್ ಆಗಿತ್ತು. ಈಗ 3 ಗಂಟೆಗೆ ಮತ್ತೆ ಗಲಾಟೆ ಆಯಿತು. ಸೊ ಹಂಗಾಗಿ ಅದನ್ನು ಮುಂದಕ್ಕೆ ಹಾಕೊಂಡು ಹೋದ್ರು, 5 ಗಂಟೆಗೆ ಶುರು ಮಾಡ್ತೀವಿ ಅಂತ. ಸೊ ಈ ರೀತಿಯ ಚರ್ಚೆಗಳು ಆಗಬೇಕಾಗಿತ್ತು, ಆದರೆ ಚರ್ಚೆಗಳು ಆಗ್ತಾ ಇಲ್ಲ. ಅಲ್ಲಿ ವಿಪಕ್ಷದವರಿಂದ ಗಲಾಟೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ರಾಜ್ಯಸಭೆಯನ್ನು 5 ಗಂಟೆ 15 ನಿಮಿಷಕ್ಕೆ ಮುಂದೂಡಿಕೆ ಮಾಡಲಾಯಿತು. ರಾಜ್ಯಸಭೆ ಕಲಾಪವನ್ನು ಮತ್ತೆ ಮುಂದೂಡಿಕೆ ಹಾಕಲಾಗಿದೆ. 3 ಗಂಟೆಗೆ ಆರಂಭ ಆಗಿತ್ತು, ಎಕ್ಸಾಕ್ಟ್ಲಿ ಕರೆಕ್ಟ್ ಟೈಮಿಗೆ ಆರಂಭ ಆಗಿತ್ತು. ಆರಂಭ ಆಗ್ತಾ ಇದ್ದಂಗೆ ಗಲಾಟೆ ಶುರುವಾಯಿತು. ಈಗ ಮತ್ತೆ 3:15ಕ್ಕೆ ಅದನ್ನು ಮುಂದೂಡಿಕೆ ಮಾಡಿದ್ರು. 5:15ಕ್ಕೆ 3 ಗಂಟೆಗೆ ಶುರುವಾಗಿತ್ತು, ಬಟ್ 5:15ಕ್ಕೆ ಅದನ್ನು ಮುಂದಕ್ಕೆ ಹಾಕಿದ್ದಾರೆ.